ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ವೇದ ಕೃಷ್ಣಮೂರ್ತಿ. ಬಿಯಾಂಡ್ ದ ಕಾಮ್ಸ್ಗೆ ಸ್ವಾಗತ. ನನ್ನ ಜೊತೆ ಇರೋದು ವನಿತಾ VR. RCB ಮತ್ತೆ MI ಅವರು ಮ್ಯಾಚ್ ಆಡಿದ್ರು. ಆ ಮ್ಯಾಚಲ್ಲಿ ಅಫ್ಕೋರ್ಸ್ MI ಕೊನೆ ಬಾಲ್ ಇರುವಂಗೆ ಗೆದ್ರು. ಒಂದೊಳ್ಳೆ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂತು. ಕ್ಲೋಸ್ ಥ್ರಿಲ್ಲರ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಬಟ್ ನಿಮ್ಮ ಫಸ್ಟ್ ಅನಿಸಿಕೆ ಏನು? ಖಂಡಿತವಾಗ್ಲೂ ಇದು ಒಂದು ಸ್ವಲ್ಪ ಕ್ಯಾಚಪ್ ಅಂತಾನೆ ಇತ್ತು. ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿದ್ದು ಕೂಡಲೇ ರಿಚಾ ಘೋಷ್ ಮತ್ತೆ ಪೆರಿ ಅವರ ಪಾರ್ಟ್ನರ್ಶಿಪ್ ತುಂಬಾ ಪಾಸಿಟಿವ್ ಅಂತ ಅನಿಸ್ತು. ಬಟ್ ಇನ್ನೊಂದ್ ಕಡೆ ರಿಚಾ ಘೋಷ್ ಔಟ್ ಆಗಿದ್ ಕೂಡಲೇ ಪೆರಿ ಒಂದ್ ಕಡೆ ಕಾರ್ನರ್ ಆದಂಗಿತ್ತು. ಆಲ್ದೋ ಅವ್ರು ಶಾರ್ಟ್ಸ್ ಆಡಿದ್ರು ಒಂದು ಡೀಸೆಂಟ್ ಟೋಟಲ್ ಬಂದ್ವಿ. ಬಟ್ ಸಮ್ವೇರ್ ಒಂದ್ ಸ್ವಲ್ಪ ಟಾಪ್ ಆರ್ಡರ್ನ ಅಪ್ರೋಚ್, ಸ್ಪೆಷಲಿ ರಾಘವಿ ಬಿಸ್ಟಿನ ಪ್ರಾಬ್ಲಮ್ ಇವಾಗ ನಂಬರ್ 3 ಎಕ್ಸ್ಪೋಸ್ ಆದ್ರ ಅಂತ ಮತ್ತೆ ಇನ್ನೊಂದು ನಂಬರ್ 4 ಆಡಿದ್ರು. ಮತ್ತೆ ಅದೊಂದು ಕ್ವೆಶ್ಚನಬಲ್ ರೀಪ್ಲೇಸ್ಮೆಂಟ್ ನೋಡ್ಬೇಕಾಗುತ್ತೆ. ಬಿಕಾಸ್ ಮೇಘನಾ ಕರೆಕ್ಟ್ ಆ ಪ್ಲೇಸಿಗೆ ಅಥವಾ ರಾಘವಿ ಬಿಸ್ಟ್ ಅಂತ ಮಾತಾಡೋದು ಸ್ವಲ್ಪ ನೋಡ್ಬೇಕಾಗುತ್ತೆ. ಎಸ್ಪೆಷಲಿ ಬ್ಯಾಂಗ್ಳೂರ್ ವಿಕೆಟ್ ಅಲ್ಲಿ ನಂಗೆ ಸ್ವಲ್ಪ ಬೌನ್ಸ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಗ್ರಾಸ್ ಇರೋ ಕಾರಣಕ್ಕೆ ಮೂವ್ಮೆಂಟ್ ಕೂಡ ಚೆನ್ನಾಗಿತ್ತು. ಅವ್ರು ಔಟ್ ಆಗಿರ್ಬೋದು ಆಫ್ ಸ್ಪಿನ್ನರ್ಗೆ, ಬಟ್ ಆದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮೇಘನಾ ಶೆಬ್ನಿನಿ ಸ್ವಲ್ಪ ಬೆಟರ್ ಅಂತ ನನಗನ್ಸ್ತು ಆ ಪರ್ಟಿಕ್ಯುಲರ್ ಟೈಮಲ್ಲಿ. ಮೀನ್ ನಾವು ವಡೋದ್ರಲ್ಲಿ ಯಾವ ತರ ನೋಡಿದ್ವಿ, ಅಷ್ಟೇನು ಬೌಲರ್ಸ್ಗೆ ಹೆಲ್ಪ್ ಇರಲಿಲ್ಲ, ಸ್ಲೋ ಇತ್ತು, ಬೌನ್ಸ್ ಇರ್ಲಿಲ್ಲ. ಬಟ್ ಇಲ್ಲಿ ಗ್ರಾಸ್ ಯೂಸ್ ಆಗ್ತಾ ಇತ್ತು, ಆಡ್ ಬಾಲ್ ಬೌನ್ಸ್ ಆಗ್ತಾ ಇತ್ತು, ಸ್ಕಿಡ್ ಆಗ್ತಾ ಇತ್ತು. ಸೊ ಆ ಒಂದು ಹೆಲ್ಪ್ ಬೌಲರ್ಸ್ಗೆ ಇತ್ತು. ಅದು ಸೆಕೆಂಡ್ ಇನ್ನಿಂಗ್ಸ್ ತನಕನೂ ಇತ್ತು. ಸ್ವಲ್ಪ ಡ್ಯೂ ಬಂದಿದ್ರು ಈ ಟೋಟಲ್ 170-175 ಒಂದು ಪಾರ್ ಸ್ಕೋರ್ ಅಂತಾನೆ ಹೇಳ್ಬೋದು. ಡಿಫೆಂಡ್ ಮಾಡಕ್ಕೆ ಚಾನ್ಸ್ ಇರೋಂತ ಒಂದು ಟೋಟಲ್ ಇದ್ದಿದ್ದು. ಚೆನ್ನಾಗೆ ನಡೀತಾ ಇತ್ತು ಮ್ಯಾಚು. ಬಟ್ ಓವರ್ ಆಲ್ ಲೈಕ್ ಏನ್ ಹೇಳ್ಬೇಕು ಅಂದ್ರೆ ಪರ್ಫಾರ್ಮೆನ್ಸ್ ಮುಂಬೈ ಇಂಡಿಯನ್ಸ್ ಮತ್ತೆ RCB ಇಬ್ರದ್ದು ಕಂಪೇರ್ ಮಾಡಿದ್ರೆ ಕ್ಯಾಪ್ಟನ್ಸಿ ಆನ್ ಸ್ಪಾಟ್ ಇದ್ರು ಹರ್ಮನ್ ಪ್ರೀತ್ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಹರ್ಮನ್ ಮ್ಯಾಚ್ ಅಪ್ಸ್ ನ ಚೆನ್ನಾಗಿ ಯೂಸ್ ಮಾಡಿದ್ರು. ರಿಚಾ ಬಂದಿದ ತಕ್ಷಣ ಅಮನ್ಜೋತ್ ಅಷ್ಟೇನ್ ಬೌಲಿಂಗ್ ಹಾಕಿರ್ಲಿಲ್ಲ. ಎರಡು ಮ್ಯಾಚ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ರು ಕೂಡ ಸ್ಟ್ರೇಟ್ ಅಪ್ ಪೇಸರ್ ನ ತಂದ್ರು, ಬಿಕಾಸ್ ಸ್ಪಿನ್ನರ್ಸ್ ನ ಚೆನ್ನಾಗಿ ಆಡ್ತಾರೆ ಅಂತ. ಖಂಡಿತವಾಗ್ಲೂ ಸ್ವಲ್ಪ ಕ್ಯಾಪ್ಟನ್ಸಿ ನಮ್ಮವರು ಸ್ಮೃತಿ ಅವರು ಸ್ವಲ್ಪ ಎಡವಿದ್ರು ಕಂಪೇರಿಟಿವ್ ಟು ಹರ್ಮನ್. ಬಟ್ ಹರ್ಮನ್ ಮ್ಯಾಚ್ ಅಪ್ಸ್ ಸ್ಪಾಟ್ ಅಂತ ತಂದ್ರು. ಬೌಲರ್ಸ್ ನ ಯಾವ ರೀತಿಯಲ್ಲಿ ಯೂಟಿಲೈಸ್ ಮಾಡ್ಕೊಂಡ್ರಲ್ವಾ, ಐ ಥಿಂಕ್ ಚೆನ್ನಾಗೂ ಕೂಡ ಮಿಕ್ಸ್ ಮಾಡಿದ್ರು. ಎಲ್ಲಿ ಸ್ಪೇಸ್ ತರಬೇಕಾಗಿತ್ತು, ಎಲ್ಲಿ ಸ್ಪಿನ್ ತರಬೇಕಾಗಿತ್ತು ಅಂತ. ಜೊತೆಗೆ ವಿಕೆಟ್ಸ್ ನ ಅರ್ಥ ಮಾಡ್ಕೊಂಡು ಅವರ ಏರಿಯಾಸ್ ತಕ್ಕಂಗೆ ಆಡಿಸಿದ್ರು. ಲಾಂಗರ್ ಬೌಂಡ್ರಿ ಕಡೆ ಓಡ್ಸಕ್ ನೋಡಿದ್ರು. ಆಫ್ ಸ್ಪಿನ್ನರ್ಸ್ ಆಪರೇಟ್ ಮಾಡಿದಲ್ಲ ಒಂದು ಸ್ವಲ್ಪ ಲಾಂಗರ್ ಬೌಂಡ್ರೀಸ್ ಕೂಡ ಆ ಏರಿಯಲ್ ಟೆಂಪ್ಟೇಷನ್ ಇತ್ತಲ್ಲ, ವಿತ್ ಆಂಗಲ್ ಆಡೋದಕ್ಕೆ ಪ್ರಯತ್ನ ಚೆನ್ನಾಗಿತ್ತು. ಹೇಲಿ ಮ್ಯಾಥ್ಯೂಸ್ ಯಾವ ಟೆಂಪ್ಟ್ ಮಾಡ್ತಾ ಇದ್ರು ಬಿಗ್ ಬೌಂಡ್ರೀಸ್ ಹೊಡಿಯೋಣ ಅಂತ. ಅಫ್ಕೋರ್ಸ್ ಸಿಮಿಲರ್ ಬಾಲ್ ರಿಚಾ ಘೋಷ್ ಹಾಕಿದ್ನ ಆಚೆ ಹೊಡಿದ್ರು. ಎವ್ರಿ ಬ್ಯಾಟರ್ ಸ್ಕಿಲ್ ಸೆಟ್ ಬೇರೆ ಇರುತ್ತೆ. ರಿಚಾ ಘೋಷ್ ಅಂದಾದ್ಮೇಲೆ ರಿಚಾ ಘೋಷ್ ಮೀಡಿಯಂ ಫಾಸ್ಟ್ ಬೌಲರ್ ತಂದಿದ್ದು ಒಳ್ಳೆ ಮೂವ್ ಅಲ್ಲಿ. ಬಿಕಾಸ್ ಅವರು ಈಗಾಗಲೇ ನೋಡಿದ್ವಿ ಸ್ಪಿನ್ನರ್ಗೆ ಸ್ಟ್ಯಾಂಡ್ ಅಂಡ್ ಡೆಲಿವರ್ ಮಾಡ್ತಾರೆ ಅವರು. ಬಟ್ ಪೇಸರ್ಗೆ ನೀವು ನೋಡಿದಾಗಲೇ ಇಂಡಿಯನ್ ಟೀಮ್ ಇಂದ ಹಿಡಿದು ಕೆಲವೊಂದು ಲಾಸ್ಟ್ ಫ್ಯೂ ಡಿಸ್ಮಿಸಲ್ಸ್ ಆಕ್ಚುಲಿ ಅವರು ಪೇಸರ್ಸ್ಗೆ ಔಟ್ ಆಗ್ತಾ ಬರ್ತಾ ಇದ್ದಾರೆ ರಿಚಾ ಘೋಷ್ ಅವರು ಕೂಡ. ಸೊ ಖಂಡಿತವಾಗ್ಲೂ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅಂತ ಹೇಳೋ ತಪ್ಪೇ ಇಲ್ಲ. ಹೌದು, ರೊಟೇಷನ್ ಚೆನ್ನಾಗಿ ಮಾಡಿದ್ರು. ಅಫ್ಕೋರ್ಸ್ ಲಕ್ಸರಿ ಇದೆ ಹರ್ಮನ್ಗೆ ರೊಟೇಷನ್ ಮಾಡೋದಕ್ಕೆ. ಯಾಕಂದ್ರೆ 16 ಓವರ್ ಬರೋದು ಅವರ ಓವರ್ಸೀಸ್ ಬೌಲರ್ಸ್ ಇಂದ. ಆ ಎಕ್ಸ್ಪೀರಿಯನ್ಸ್ ಇರೋದು ನೀವು ನೋಡಿದ್ರೆ ಓವರ್ ಆಲ್ ಇಡೀ ಟೂರ್ನಮೆಂಟ್ ಅಲ್ಲಿ ಸಾಲಿಡ್ ಬೌಲಿಂಗ್ ಲೈನ್ ಅಪ್ ಇರೋದು ಅಂದ್ರೆ ಮುಂಬೈ ಇದೆ ಇವಾಗ ಸದ್ಯಕ್ಕೆ. ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಹತ್ರ ಶಬ್ನಮ್ ಇಸ್ಮಾಯಿಲ್, ನ್ಯಾಟ್ ಸಿವರು, ಹೇಲಿ ಮತ್ತೆ ಅಮಿಲಿಯಾ ಕರ್ ಇದ್ದಾರೆ. ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಇವತ್ತು ಆಕ್ಚುಲಿ ಯಾವ ರೀತಿ ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಂಸ್ಕೃತಿ ಅವ್ರನ್ನು ತಂದ್ರು. ಲೆಫ್ಟ್ ಹ್ಯಾಂಡರ್ ಬಂದಿದ ತಕ್ಷಣ ಅವರು ಕೂಡ ಅವ್ರದ್ದು ಫಸ್ಟ್ ಡೆಬ್ಯೂ ವಿಕೆಟ್ ಸಿಗುತ್ತೆ ಈ ಒಂದು ಮ್ಯಾಚ್ ಅಲ್ಲಿ. ಯುಟಿಲೈಸೇಷನ್ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಅಂದ್ವಿ. 1 ಓವರ್ ಕೊಟ್ರು, ಬಟ್ ಆ ಓವರ್ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ಅಂತ ಯಂಗ್ಸ್ಟರ್. ಫೀಲ್ಡ್ ಅಲ್ಲೂ ಕೂಡ ಚೆನ್ನಾಗಿ ಕ್ಯಾಚಸ್ ಹಿಡಿತಾ ಇದಾರೆ. ಒಳ್ಳೆ ಒಂದು ಎಕ್ಸ್ಪೋಜರ್ ನಡೀತಾ ಇದೆ. ಬಟ್ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಎಲ್ಲದೂ ಸರಿಗೋಯ್ತು. ಅವ್ರು ಯಾರನ್ನ ಕರೀತಾ ಇದ್ರು ವಿಕೆಟ್ ತಂದು ಕೊಡ್ತಾ ಇದ್ರು. ಕಮಲಿನಿ ಅವ್ರ ಬಗ್ಗೆ ನೋಡಿ ನನಗೆ ಸಖತ್ ಖುಷಿ ಆಯ್ತಾ. ಯಂಗ್ಸ್ಟರ್ ಆ ವಿನ್ನಿಂಗ್ ರನ್ಸ್ ಹೊಡೆದಿ ಆ ಸೆಲೆಬ್ರೇಷನ್ ಏನಿದೆಯೋ, ಅವರ ಪೇರೆಂಟ್ಸ್ ಅಂತ ಮೋಸ್ಟ್ಲಿ ಅವ್ರ ಮದರ್ನ ತೋರಿಸಿದ್ರು ಕೂಡ ಸ್ಕ್ರೀನ್ ಅಲ್ಲಿ. ಬ್ರಿಲಿಯಂಟ್ ಅಂತ ಹೇಳ್ಬೋದು. ಯಂಗೆಸ್ಟ್ ಪ್ಲೇಯರ್ WPL ಆಡ್ತಾ ಇರೋದು. ಮ್ಯಾಚ್ ವಿನ್ನಿಂಗ್ ನಾಕ್ ಅಗೇನ್ಸ್ಟ್ RCB ಅವರ ಹೋಮ್ ಗ್ರೌಂಡ್ ಅಲ್ಲಿ. ಯಾವಾಗ ಅಷ್ಟು ಒಂದು ಪ್ರೆಷರ್ ಸಿಚುವೇಶನ್ ಅಲ್ಲಿ ಹೊಡೆದಿದ್ರ ನೀವು? ಖಂಡಿತವಾಗ್ಲೂ ಆ ಯಂಗ್ಸ್ಟರ್ಗೆ ಕೊಡ್ಬೇಕು ನಾವು ಆ ಕ್ರೆಡಿಟ್ ನ. ಬಿಕಾಸ್ ಆ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ಟು 16 ವಯಸ್ಸು ಅಷ್ಟೇ. ಬಿಗ್ ಪ್ಲೇಯರ್ಸ್, ಬಿಗ್ ನೇಮ್ಸ್, ಹ್ಯೂಜ್ ನಾಯ್ಸ್, ಕ್ರೌಡ್, ಅದನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋರು. ಐ ಥಿಂಕ್ ಇಟ್ಸ್ ಅಬೌಟ್ ಮೈಂಡ್ ಸೆಟ್ ಅನ್ಸುತ್ತೆ. ಐ ಥಿಂಕ್ ಈ ಜನರೇಷನ್ಗೆ ತುಂಬಾನೇ ಇದೆ. ಸಾಕಾದಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಬೇಜಾನಿದೆ ಆ ಪ್ಲೇಯರ್ ಅಲ್ಲಿ. ಅದೇ ನನ್ಗೆ ತುಂಬಾ ಇಷ್ಟ ಆಗಿದ್ದು. ಲೈಕ್ 16 ಇಯರ್ ಅಂತ ಯಾವತ್ತೂ ತೋರಿಸ್ಕೊಂಡಿಲ್ಲ ಅವ್ರು. ಆಕ್ಚುಲಿ ಐ ಬಿಲಾಂಗ್ ದೇರ್ ಅಂತ ತೋರಿಸ್ತಾ ಇರೋದು ಕಮಲಿನಿ ಅವರು. ತುಂಬಾನೇ ಇಂಪ್ರೆಸಿವ್ ಆದಂತ ಯಂಗ್ಸ್ಟರ್. ಐ ಥಿಂಕ್ ಖಂಡಿತವಾಗ್ಲೂ ಅವ್ರು ಇಂಡಿಯನ್ ಟೀಮ್ ಮುಂದೆ ಒಂದು ಫ್ಯೂಚರ್ ಸ್ಟಾರ್ ಆಗಂತೂ ನಾನು ನೋಡ್ಬೋದು. 100% ಅಗ್ರಿ ಮಾಡ್ತೀನಿ ಅದಕ್ಕೆ.
ಸೊ RCB ಬಗ್ಗೆ ಮಾತಾಡಬೇಕು ಅಂದ್ರೆ ಓಪನಿಂಗ್ ಎಕ್ಸ್ಪೀರಿಯನ್ಸ್ ಜೋಡಿಯಲ್ಲಿ ಡ್ಯಾನಿಯಲ್ ವ್ಯಾಟ್ ಆಫ್ ಕೋರ್ಸ್ ಫಸ್ಟ್ ಮ್ಯಾಚ್ ಅಲ್ಲಿ ರನ್ಸ್ ಬರಲಿಲ್ಲ, ಸೆಕೆಂಡ್ ಮ್ಯಾಚ್ ಅಲ್ಲಿ 40 ಆಡ್ ಬಂತು, ಅದು ಕೂಡ ಸ್ಕ್ರಾಚಿ ಆಗೇ ಇತ್ತು. ಇವತ್ತು ಕೂಡ ಆ ಒಂದು ಬಾಲ್ ಚೇಸ್ ಮಾಡಿ ಹೊಡೆದಿದ್ದು, ಬಿಟ್ಟಿದ್ರೆ ಪ್ರಾಬಬ್ಲಿ ತಲೆ ಮೇಲೆ ಹೋಗಿರೋದು, ಅದು ವೈಡ್ ಆಗಿರೋದು. ಸ್ಲೋವರ್ ಒನ್ ಕೂಡ ಅಲ್ಲಿ ಆ ಒಂದು ಕಾಂಬಿನೇಷನ್ ಬಗ್ಗೆ ಏನ್ ಮಾತಾಡ್ತಾ ಇದೀವೋ ಎಕ್ಸ್ಪೆಕ್ಟೇಷನ್ ತಕ್ಕಾಗ ರನ್ಸ್ ಬರ್ತಾ ಇಲ್ಲ. ಅಲ್ಲಿ ಕೂಡ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನ್ಸ್ತಾ ಇದೆ ನನ್ಗೆ ಯಾಕೋ ಡ್ಯಾನಿ ವ್ಯಾಟ್. ಖಂಡಿತವಾಗ್ಲೂ ಅಗ್ರೆಷನ್ ಅನ್ನೋದು ಒಂದ್ ಕಡೆ ಇದ್ರು ಐ ಥಿಂಕ್ ಸೆನ್ಸಿಬಲ್ ಅನ್ನೋದು ಇನ್ನೊಂದ್ ಕಡೆ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಈಗಾಗಲೇ ಜಸ್ಟ್ ಸ್ಮೃತಿ ಅವರು ಔಟ್ ಆಗಿದ್ರು. ಡ್ಯಾನಿ ವೈಟ್ ಫಸ್ಟ್ ಟೈಮ್ ಬೆಂಗಳೂರು ವಿಕೆಟ್ಸ್ ಅಲ್ಲಿ ಆಡ್ತಾ ಇರೋದು. ಆಕ್ಚುಲಿ ನೀವು ನೋಡಿದ್ರೆ ಆಸ್ಟ್ರೇಲಿಯಾ ತಂಡ ಇಂಗ್ಲೆಂಡ್ ತಂಡ ಅಷ್ಟೊಂದು ಬೆಂಗಳೂರಲ್ಲಿ ಆಡಿಲ್ಲ. ಸೊ ಅವ್ರಿಗೆ ಈ ಸರ್ಫೇಸ್ ಏನಂತ ಹೇಳ್ತೀವಲ್ಲ, ಲಾಸ್ಟ್ ಇಯರ್ ಕೂಡ ಅವ್ರು ಆಡಿರ್ಲಿಲ್ಲ ಈ ಬೆಂಗಳೂರು ಲೆಗ್ ಅಲ್ಲಿ. ಸೊ ಅವ್ರಿಗೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ನೀವು ಫೆಮಿಲಿಯರ್ ಆದಾದ್ಮೇಲೆ ಕಂಡೀಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡೋದು ಅದು ಡಿಫ್ರೆಂಟ್. ಬಟ್ ನನಗೆ ಅಲ್ಲ ಅನ್ಸ್ತು, ಒಂದ್ ಸ್ವಲ್ಪ ಅವರು ಮಿಸ್ ಮಾಡ್ಕೊಂಡ್ರು. ಅವ್ರ ಗೇಮ್ ಪ್ಲಾನ್ ಚೂರ್ ಬೆಟರ್ ಆಗಿರ್ಬೋದು ಅಂತ ಅನ್ಸ್ತು. ಬಿಕಾಸ್ ಈಗಾಗಲೇ ಫ್ರೆಶ್ ವಿಕೆಟ್ ಅಂತ ನಾವು ಮಾತಾಡಿದ್ವಿ. ಫ್ರೆಶ್ ವಿಕೆಟ್ ಅಲ್ಲಿ ಹೌ ಮಚ್ ಇಸ್ ಟೂ ಮಚ್ ಅಂತ ಗೊತ್ತಿಲ್ಲದಿರೋ ಟೈಮಲ್ಲಿ ಒಂದ್ ಸ್ವಲ್ಪ ಅವರು ಕಾಶಿಯಸ್ ಆಗಿ ಇರ್ಬೋದಾಗಿತ್ತು. ಅಗ್ರೆಸಿವ್ ಕ್ರಿಕೆಟ್ ಎಸ್ ಅದು ಬೇಕೇ ಬೇಕು T20ಗೆ, ಬಟ್ ಸ್ವಲ್ಪ ಸೆನ್ಸಿಬಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ಡ್ಯಾನಿ ವೈಟ್ ಕೂಡ ಮುಂದಿನ ಗೇಮ್ಸ್ ಅಲ್ಲಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ಬೌಲಿಂಗ್ ವಿಚಾರದಲ್ಲಿ ಮುಂಬೈ ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗ್ ವಿಚಾರದಲ್ಲಿ ಮುಂಬೈ ಪ್ರೆಷರ್ನ ಹ್ಯಾಂಡಲ್ ಮಾಡಿದ್ರು, ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಬ್ರಿಲಿಯಂಟ್ ಆಗಿದ್ರು. ಎಸ್ಪೆಷಲಿ ಅಮಿಲಿಯಾ ಕೇರ್ ಆ ಬೌಂಡ್ರಿ ಲೈನ್ ಅಲ್ಲಿ ನೀವು ನೋಡಿದ್ರೆ ಅಮಿಲಿಯಾ ಕೇರ್, ಶಬ್ನಮ್ ಇಸ್ಮಾಯಿಲ್, ಹೇಲಿ ಮ್ಯಾಥ್ಯೂಸ್ ಆ ಒಂದು ಲೆಗ್ ಸೈಡ್ ನ ಪೆಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅದೊಂದೇ ಸಾಕು ಅಲ್ಲಿ ರನ್ಸ್ ತಡೆಯೋದಕ್ಕೆ. ಸಿಕ್ಕಾಬಿಟ್ಟೆ ರನ್ಸ್ ತಡೆದ್ರು. ಅದು ಕೂಡ ಅಲ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬೋದು. ಈ ಕಡೆ RCB ನೋಡಿದ್ರೆ ಮಿಸ್ ಫೀಲ್ಡ್ಸ್ ಗಳಿತ್ತು. ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಕನಿಕಾ ಅವ್ರು ಏನಕ್ಕೆ 19ನೇ ಓವರ್ ಹಾಕಿದ್ರು, ಎಕ್ತವ್ರು ಹಾಕ್ಬೋದಾಗಿತ್ತ, ಬಟ್ ಎಕ್ತವ್ರು ಹಾಕಿದ್ರೆ ಜೋಶಿತಾ ಅಷ್ಟೇ ಇದ್ದಿದ್ದು. ಸೊ ಅಲ್ಲಿ ಕೂಡ ಕ್ವೆಶನ್ ಮಾರ್ಕ್ಸ್ ಬರುತ್ತೆ. ಪ್ರಾಬಬ್ಲಿ ಎಕ್ತಾ ಅವರು 19th ಓವರ್ ಹಾಕಿ ಲಾಸ್ಟ್ ಓವರ್ ಕನಿಕಾ ಅವ್ರು ಹಾಕಿದ್ರೆ ಅಲ್ಲೂ ರನ್ಸ್ ಹೋಗೋ ಸಾಧ್ಯತೆ ಇತ್ತು. ಬಟ್ ಆ ಒಂದು ಕೊರತೆ ಏನ್ ಮಾತಾಡ್ತಾ ಇದ್ವಿ, ಆ ಬೌಲರ್ಸ್ ಮಿಸ್ ಮಾಡ್ಕೋತಾ ಇರೋದು, ಆಶಾ ಮತ್ತೆ ಶ್ರೇಯಾಂಕಾ ಮತ್ತೆ ಮಾಲಿನಿ ಅವ್ರದ್ದು ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇದನ್ನ ತುಂಬಾ ಬೇಗ ರೆಕ್ಟಿಫೈ ಮಾಡ್ಕೊಬೇಕು. ಬಿಕಾಸ್ ಎವ್ರಿ ಡೇ ಟಾಸ್ ನಮ್ ಫೇವರ್ ಅಲ್ಲಿ ಇರೋದಿಲ್ಲ. ಖಂಡಿತವಾಗ್ಲೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮ್ ಕ್ವಾಲಿಟಿ 12 overs ಕಡಿಮೆ ಆಗಿದೆ ಅಂತ. ಸೊ ಅದಕ್ಕೆ ನಾನು ಹೇಳೋದು, RCB ತಂಡ ಪ್ರತಿ ಸಲ ಬ್ಯಾಟಿಂಗ್ ಹೋದಾಗ +20 runs ಆ ಕುಶ್ನಿಂಗ್ ಎಕ್ಸ್ಟ್ರಾ ಏನಿದೆ ಅಲ್ವಾ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಬ್ಯಾಟಿಂಗ್ ಮೇಲೆ ಏನಕ್ಕೆ ಪದೇ ಹೋಗ್ಬಿಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಬ್ಯಾಟಿಂಗ್ ಟೀಮ್, ಇದು ಸದ್ಯಕ್ಕೆ ಬ್ಯಾಟಿಂಗ್ ಸಾಲಿಡ್ ಆಗಿರುವಂತ ಟೀಮು. ನಿಮ್ ಬೌಲಿಂಗ್ ಅಲ್ಲ ಅಂತದೇನು ಸ್ಟ್ರಾಂಗ್ ಡಿಪಾರ್ಟ್ಮೆಂಟ್ ಇಲ್ಲ. ಸೊ ಪ್ರತಿ ಸಲ ನೀವು ಬ್ಯಾಟಿಂಗ್ ಆಡುವಾಗ ಎಕ್ಸ್ಟ್ರಾ 20 runs ಅಂತೂ ನೀವು ಇರ್ಲೇಬೇಕಾಗತ್ತೆ. ಎಸ್, ಐ ಅಂಡರ್ಸ್ಟ್ಯಾಂಡ್ ನೀವು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಕ್ಕೆ ಇಷ್ಟಪಡ್ತೀರಾ, ಬಟ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಜೊತೆ ನಿಮ್ಮ ಟೀಮ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫಸ್ಟ್ 2 games ತುಂಬಾ ಚೆನ್ನಾಗಿ ಪುಲ್ ಮಾಡಿದ್ರು RCB ತಂಡ, ನೋ ಡೌಟ್ ಅಬೌಟ್ ದಟ್. ಬೌಲರ್ಸ್ ಸಖತ್ತಾಗಿ ಹಾಕಿದ್ರು. ಬಟ್ ಅಗೇನ್ ನೀವು ನೋಡಿದ್ರೆ ಯಾವ ರೀತಿಯಲ್ಲಿ ಗೆದ್ಕೊಂಡ್ಬಂದಿರೋ, ಹೈ ಸ್ಕೋರಿಂಗ್ ಇದ್ದಿದ್ದು ಫಸ್ಟ್ ಗೇಮ್, ಅಲ್ಲೂ ಕೂಡ ಒಂದ್ ಸ್ವಲ್ಪ ಲೀಕ್ ಮಾಡಿದ್ರು. ನಂತರ ಸ್ವಲ್ಪ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಇತ್ತು ಸೆಕೆಂಡ್ ಗೇಮು. ಬಟ್ ಇಲ್ಲಿ ದೊಡ್ಡ ಕ್ವೆಶ್ಚನ್ ಬರೋದು, ಅಗೇನ್ಸ್ಟ್ ಕ್ವಾಲಿಟಿ ಅಪೋನೆಂಟ್ಸ್ ನಾವು ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ ಅಂತ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಅಲ್ಲೊಂದು ಸ್ವಲ್ಪ ಗೇಮ್ ಪ್ಲಾನ್ ಅಲ್ಲಿ ಮೇ ಬಿ ಹೆಂಗೆ ಬೌಲರ್ಸ್ನ ಯೂಟಿಲೈಸ್ ಮಾಡ್ಕೊಬೇಕು, ಸ್ಮೃತಿ ಅವರು ಸ್ಪೆಷಲಿ ಬೌಲರ್ಸ್ನ ಹೆಂಗ್ ರೊಟೇಟ್ ಮಾಡ್ಬೇಕು ಅನ್ನೋದು ಒಂದ್ ಸ್ವಲ್ಪ ಥಿಂಕ್ ಟ್ಯಾಂಕ್ ಅವರು ಕುತ್ಕೊಂಡು ಯೋಚನೆ ಮಾಡ್ಬೇಕಾಗುತ್ತೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ಇಫ್ಸ್ ಅಂಡ್ ಬಟ್ಸ್ ಅಂತೂ ಇದ್ದೇ ಇರುತ್ತೆ. ಅಪ್ ಅಂಟಿಲ್ 18th ಓವರ್ ಚೆನ್ನಾಗೆ ಮೂವ್ ಮಾಡಿದ್ರೆ ಎವ್ರಿ ಟೈಮ್. ಜಾರ್ಜಿಯಾ ವೇರಮ್ ಎಸ್ಪೆಷಲಿ ಅವರ 1 ಓವರ್ ತುಂಬಾನೇ ಚೆನ್ನಾಗಿ ಯೂಟಿಲೈಸ್ ಮಾಡಿದ್ರು. ಪವರ್ ಪ್ಲೇ ಅಲ್ಲೂ ಹಾಕ್ಸಿದ್ರು. ಆ ಒಂದು ಬ್ರೇಕ್ ಥ್ರೂ ಓವರ್ ಅಂತ ಅನ್ಕೊಟ್ರು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ತಗೊಂಡ್ಬಂದಿದ್ದು. ಅವ್ರ ಫಾರ್ಮ್ ಅಲ್ಲಿ ಇರೋದು ಒಂದು ಒಳ್ಳೆ ವಿಷಯ. ಬಿಕಾಸ್ ಆ 4 ಓವರ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಬಟ್ ನನ್ಗೇನ್ ಅನ್ಸ್ತಾ ಇದೆ ಅಂದ್ರೆ, ಸರಿ ಪ್ರಾಬಬ್ಲಿ ಎಕ್ತಾನು ಓಡಿಸ್ಕೋಬಹುದಾಗಿತ್ತು, ಬಟ್ 19th ಓವರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂತ ಎಕ್ತಾ ಬಿಸ್ಟ್ ಪ್ಯೂರ್ ಬೌಲರ್ ಆಗಿ ಆಡ್ತಾ ಇರೋದು. ಪ್ರಾಬಬ್ಲಿ ಅವ್ರಿಗೆ 19th ಓವರ್ ಕೊಟ್ಟಿದ್ರೆ ಥಿಂಗ್ಸ್ ಡಿಫ್ರೆಂಟ್ ಆಗಿರ್ಬೋದು ಅಂತ ಕ್ವೆಶನ್ ಬರುತ್ತೆ. ಬಟ್ ಅಲ್ಲಿ ಯಾವ ತರ ಒಂದು ಯೋಚನೆ ಇರ್ಬೋದು. ಪೆನಲ್ಟಿಮೇಟ್ ಓವರ್ ಆಕ್ಚುಲಿ ಗೇಮ್ ನ ಡಿಸೈಡ್ ಮಾಡುತ್ತೆ. ನೀವು ಅಟ್ಲೀಸ್ಟ್ 10 overs ಲಾಸ್ಟ್ ಓವರ್ಗೆ ಹೋಗೋದು, ಅಟ್ಲೀಸ್ಟ್ 10 runs ಲಾಸ್ಟ್ ಓವರ್ಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್. 6 runs ಅಂದ್ರೆ ಯಾವುದೇ ಬೌಲರ್ ಆಗಿದ್ರು ಡಿಫೆಂಡ್ ಮಾಡಕ್ ಸಾಧ್ಯ ಇಲ್ಲ. ಬಟ್ ಅಲ್ಲೂ ಒಂದ್ ಸ್ವಲ್ಪ ನಾನು ಹೇಳ್ದಂಗೆ ಎಡುವುದ್ರು ಅಂತ ಅನ್ಸುತ್ತೆ ನನಗೆ ಸ್ಮೃತಿ ಅವರ ಡಿಸಿಷನ್. ಪೆನಲ್ಟಿಮೇಟ್ ಓವರ್ ನ ಬೌಲಿಂಗ್ ಮಾಡೋದು ತುಂಬಾ ಕ್ರೂಷಿಯಲ್. ಕನಿಕಾ ಅವರು ಸ್ಪೆಷಲಿ ರೈಟ್ ಹ್ಯಾಂಡರ್ ಅಮನ್ಜೋತ್ ಆಡುವಾಗ ಅದು ರೈಟ್ ಆಪ್ಷನ್ ಅಂತ ನನಗೆ ಅನ್ಸಲಿಲ್ಲ. ಮೇ ಬಿ ನಾನು ಹೇಳ್ದಂಗೆ ಲಾಂಗರ್ ಬೌಂಡ್ರಿ ಓಡಿಸೋದಕ್ಕೆ ಪ್ರಯತ್ನ ಇದ್ದಿರ್ಬೋದು. ಅದಕ್ಕೆ ಹಾಗೆ ತುಂಬಾ ವಿಕೆಟ್ಸ್ ಕೂಡ ಪರ್ಚೇಸ್ ಆಗಿದೆ ಇವತ್ತು. ಅದೊಂದು ಯೋಚನೆ ಕೂಡ ಇದ್ದಿರ್ಬೋದು. ಮೇ ಬಿ ಅಮನ್ಜೋತ್ ಏನಾದ್ರು ಒಂದು ಮಿಸ್ ಟೈಮ್ ಮಾಡಿದ್ರೆ ಅಲ್ಲಿ ಒಂದು ಚಾನ್ಸ್ ಕ್ರಿಯೇಟ್ ಮಾಡ್ಬೋದು, ಒಂದು ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು ಅಂತ. ಬಟ್ ಈಗಾಗಲೇ ಅವ್ರು ಸೆಟ್ಲ್ ಆಗಿದ್ರು, ಆಲ್ಮೋಸ್ಟ್ 20+ runs ಇದ್ರು, ಸ್ವಲ್ಪ ಟೈಮು ಸ್ಪೆಂಡ್ ಮಾಡಿದ್ರು. ಅವ್ರು ಆಕ್ಚುಲಿ ಆಕ್ಸಿಲರೇಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಕೊನೆಯಲ್ಲಿ. ಐ ಥಿಂಕ್ ಆ ಲಾಸ್ಟ್ ಅಲ್ಲಿ ಮೇ ಬಿ ಇಫ್ಸ್ ಅಂಡ್ ಬಟ್ಸ್ ಇರುವಾಗ ಎಂಡ್ ಆಫ್ ದ ಡೇ ನಾನೇನ್ ಹೇಳ್ತೀನಿ ಅಂದ್ರೆ, ಅಮನ್ಜೋತ್ ಅವ್ರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಆ ಲಾಸ್ಟ್ ಅಲ್ಲಿ ಹೊಡೆದಿದ್ದೆಲ್ಲ
ಕ್ಲೀನ್ ನೀಟ್ ಹಿಟ್ಟು. ಸೊ ಮೇ ಬಿ ಇವತ್ತೊಂದಿನ ವರ್ಕ್ ಆಗಿಲ್ಲ ಅಂತಲೂ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಖಂಡಿತವಾಗ್ಲೂ ಕನಿಕಾ ಅವ್ರು 19th ಓವರ್ ಹಾಕಿರೋದು ಯೋಚನೆ ಮಾಡಬೇಕಾಗತ್ತೆ. ಸೊ ಅಫ್ಕೋರ್ಸ್ ಎಲ್ಲಾರ್ದು ಪ್ರಶ್ನೆ ಇರೋದು ಅದನ್ನೇ, ಮೋಸ್ಟ್ಲಿ ರೆಕ್ಟಿಫೈ ಮಾಡ್ಕೊತಾರೆ ಅಂತ. ಅರ್ಲಿ ಇನ್ ದ ಸ್ಟೇಜ್ ಈ ತರ ಆದ್ರೆ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಬಿಕಾಸ್ ಕಲಿಯೋದಕ್ಕೆ ಜಾಸ್ತಿ ಆಪರ್ಚುನಿಟಿ ಸಿಗುತ್ತೆ. ಬರೋಡಾ ಆಡಿದಾಗ 2 ಮ್ಯಾಚ್ ಚೇಸ್ ಮಾಡಿ ಗೆದ್ದಿದ್ದು. ಸೊ ಇಲ್ಲಿ ಫಸ್ಟ್ ಬೌಲಿಂಗ್ ಮಾಡಿದಾಗ ಯಾವ ತರ ಒಂದು ಪ್ರಾಬ್ಲಮ್ಸ್ ಆಗುತ್ತೆ, ಯಾವ ತರ ಒಂದು ಟ್ರಬಲ್ ಟಫ್ ಸಿಚುವೇಶನ್ ಬರುತ್ತೆ ಅನ್ನೋದನ್ನ ಆಲ್ರೆಡಿ ನೋಡಿದ್ದಾರೆ. ಆದ್ರೂ ಕೂಡ ಇವಾಗ ಸದ್ಯಕ್ಕೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲೆ ಇರೋದು. ನೆಟ್ ರನ್ ರೇಟ್ ಆ ಸೆಕೆಂಡ್ ಮ್ಯಾಚ್ ಅಲ್ಲಿ ವರ್ಕೌಟ್ ಆಯ್ತೋ ಆದ್ರಿಂದ ಅವರು ಮೇಲೇನೆ ಇದ್ದಾರೆ. ನೆಕ್ಸ್ಟ್ ಇನ್ನು 3 ಗೇಮ್ ಇದೆ ಬೆಂಗಳೂರಲ್ಲಿ, ಒಂದು UP, ಡೆಲ್ಲಿ ಮತ್ತೆ GG ವಿರುದ್ಧ. ಸೊ ಅವ್ರಿಗೆ ಒಂದು ಅಡ್ವಾಂಟೇಜ್ ಇರ್ಬೋದು. ಬಟ್ ಓವರ್ ಆಲ್ ಈ ಟೂರ್ನಮೆಂಟ್ ಅಲ್ಲಿ ಏನ್ ನೋಡ್ಬೇಕಂದ್ರೆ ಯಾರು ಟಾಸ್ ಗೆದ್ದಿದ್ದಾರೆ ಅವರೇ ಮ್ಯಾಚ್ ಗೆದ್ದಿರೋದು. ಸೊ ಅದು ಕೂಡ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಏನ್ ಅನ್ಸ್ತಾ ಇದೆ ಅಂದ್ರೆ ಇದು ಸ್ವಲ್ಪ ಓಪನ್ ಔಟ್ ಆಗುತ್ತೆ ಟೇಬಲ್. ಯಾವ ತರ ಒಂದು ಕೊನೆಯ ತನಕ ಡಿಸೈಡ್ ಆಗೋದಿದ್ರೆ ಟೂರ್ನಮೆಂಟ್ ಅಲ್ಲೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬಂದಿರತ್ತೆ. ಖಂಡಿತವಾಗ್ಲೂ ಐ ಥಿಂಕ್ ಟಾಸ್ ಅನ್ನೋದು ಸೋಫಾರ್ ಕ್ರೂಷಲ್ ಆಗಿದೆ. ಬಟ್ ಲೈಕ್ ಐ ಸೆಡ್, ಈ ವೆನ್ಯೂ ಪರ್ಟಿಕ್ಯುಲರ್ ವೆನ್ಯೂ ನಿಮಗೂ ಚೆನ್ನಾಗಿ ಫೆಮಿಲಿಯರ್ ಆಗಿದ್ದೀವಿ, ನಾವು ಅದನ್ನೇ ಹೇಳೋದು. ಒಂಥರ 170, 180 ಪಾರ್ ಸ್ಕೋರೇ ಇಲ್ಲಿ. ಬಟ್ ಚಿಕ್ಕ ಬೌಂಡ್ರಿ ಇರೋ ಕಾರಣಕ್ಕೋಸ್ಕರ ನೀವು ಸಖತ್ ಟೈಟ್ ಲೈನ್ಸ್ ಹಾಕ್ಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಬೌಲಿಂಗ್ ಯೂನಿಟ್ನ ಸ್ಟ್ರೆಂಥನ್ ಮಾಡ್ಕೊಂಡಿಲ್ಲ ಅಂದರೆ 1 odd ಗೇಮ್ಸ್ ಅಲ್ಲಿ ಇಲ್ಲಿ ಎಡವುದ್ರೂ ಬ್ಯಾಟರ್ಸ್ ತರ್ತಾರೆ. ಬಟ್ ಆದರೆ ಬೌಲಿಂಗ್ ಯೂನಿಟ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಬರಬೇಕು. ಲಾಸ್ಟ್ ಇಯರು ನಮ್ಮ RCB ಗೆದ್ದಿದ್ದು ಏನಕ್ಕಂದ್ರೆ ಬೌಲಿಂಗ್ ಯೂನಿಟ್ ಸಾಲಿಡ್ ಆಗಿತ್ತು. ಈ ಸೀಸನು ಕೂಡ ಅವ್ರು ಟೈಟಲ್ ಡಿಫೆಂಡ್ ಮಾಡಬೇಕಂದ್ರೆ ಅವ್ರ ಬೌಲಿಂಗ್ ಸ್ವಲ್ಪ ಯೋಚನೆ ಮಾಡಬೇಕು. ಎಸ್ಪೆಷಲಿ ಥಿಂಕ್ ಟ್ಯಾಂಕ್ ಹೋಗ್ಬಿಟ್ಟು ಕ್ಲಿಯರ್ ಆಗಿ ಯೋಚನೆ ಮಾಡ್ಬೇಕು. ಜೋಶಿತ್ ಅವ್ರನ್ನ ಇನ್ನು ಸ್ವಲ್ಪ ಬೆಟರ್ ಆಗಿ ಯೂಸ್ ಮಾಡ್ಬೋದಾ ಅಥವಾ ಬೇರೆ ಯಾರಾದ್ರೂ ತರ್ಬೋದಾ ಅನ್ನೋದು ಒಂದು ಮಾತು ಬರುತ್ತೆ. ಅಂಡರ್ ಯುಟಿಲೈಸೇಷನ್ ಆಗ್ತಾ ಇದೆ ಅಲ್ಲ, ಆ ಒಂದು ರೀಸನ್ಗೋಸ್ಕರ ಕನಿಕ್ ಅವರು ತರ್ತಾ ಇದ್ದಾರೆ. ಇಲ್ಲಾಂದ್ರೆ ರಾಘವಿ ಬಿಸ್ಟ್ ಅವರು ಕೂಡ ಆಪ್ಷನ್ ಅಲ್ಲಿ ಇದ್ದಾರೆ. ಸೊ ಅಲ್ಲೇನಾದ್ರೂ ಒಂದ್ ಸ್ವಲ್ಪ ಗೇಮ್ ಪ್ಲಾನ್ ಇಲ್ಲ ಸ್ನೇರ್ ಅನ್ನ ತರೋ ಟೈಮ್ ಅಂತಾನು ಯೋಚನೆ ಮಾಡ್ಬೇಕಾಗತ್ತೆ. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲೋ ಮಿಸ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. 100%. ಬಟ್ ಏನಾದ್ರು ಒಳ್ಳೆ ವಿಷಯ ಅಂದ್ರೆ ಕಿಮ್ ಗಾರ್ತ್ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ವೇರ್ಹ್ಯಾಮ್ ಅವರು ಫಾರ್ಮ್ ಅಲ್ಲಿ ಕಾಣಿಸ್ತಾ ಇರೋದು. ಸೊ ಅದೊಂದು ಒಳ್ಳೆ ವಿಷಯ. ಎಲ್ಲರೂ ಅನ್ಕೋತಾ ಇರ್ತಾರೆ, ಬಂದ್ಬಿಟ್ಟು ಪೆರಿ ಒಂದು ಓವರ್ ಹಾಕ್ಬಿಟ್ಟಿದ್ರೆ ಏನಾರ ನಾವು ಗೆಲ್ಬೋದಿತ್ತು ಅಂತ. ಅವ್ರು ಹಿಪ್ ಇಂಜುರಿ ಆಗಿರೋ ಕಾರಣ ಅವ್ರು ಚಾನ್ಸ್ ತಗೊಳ್ಳೋದಿಲ್ಲ. ಅವರು ಬ್ಯಾಟಿಂಗ್ ಆಗಿ ಆಸ್ ಅ ಪ್ಯೂರ್ ಬ್ಯಾಟರ್ ಆಡಿದ್ರು ಕೂಡ ಏನ್ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ನಾವು 3 ಮ್ಯಾಚ್ ಅಲ್ಲಿ ನೋಡಿದೀವಿ. ಸೊ ಆ ರಿಸ್ಕ್ ಅಂತೂ ತಗೊಳಕ್ಕೆ ಚಾನ್ಸೇ ಇಲ್ಲ RCB ಕಡೆಯಿಂದ. ಪೆರಿ ಅವರು ಕೂಡ ತಗೊಳ್ಳಲ್ಲ. ಸೊ ಅದೊಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವ್ರ ಬೌಲಿಂಗ್ ಏನಾದ್ರು ಇದ್ದಿದ್ರೆ ಮಿಡಲ್ ಓವರ್ಸ್ ಅಲ್ಲಿ ಸೀಮ್ ಆಗ್ತಾ ಇತ್ತು ಇವತ್ತು. ಸೊ ಏನೋ ಪ್ರಾಬಬ್ಲಿ ಹೆಲ್ಪ್ ಆಗ್ಬೋದಾಗಿತ್ತು. ಬಟ್ ಈ ಒಂದು ಸಮಯದಲ್ಲಿ ನೀವು ಹೇಳಿದ್ರೆ RCB ಒಂದು ಪಾಯಿಂಟ್ಸ್ ಅಲ್ಲಿ ಅಗ್ರಸ್ಥಾನದಲ್ಲಿ ಇರೋದ್ರಿಂದ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಬಟ್ ನೋಡೋಣ, ಹೋಪ್ಫುಲಿ ಫಿಂಗರ್ ಕ್ರಾಸ್ಡ್. ಇನ್ನು 3 ಗೇಮ್ ಇದೆ, ಅಲ್ಲಿ ಸ್ವಲ್ಪ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದು ಏನಾರ ಗೆತ್ಕೊಂಡು ಹೋದ್ರೆ ಟಾಪ್ ಆಫ್ ದ ಟೇಬಲ್ ಕಂಟಿನ್ಯೂ ಆಗ್ಬೋದು. ಸೊ ಇದೇ ತರ ನಿಮ್ಗೆ ವಿಡಿಯೋಸ್ ಮತ್ತೆ ಕ್ರಿಕೆಟ್ ಬಗ್ಗೆ ಕಾಂಟೆಂಟ್ ಬೇಕಂದ್ರೆ ನಮ್ಮ ಚಾನೆಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.